ನಮಸ್ತೆ ಸ್ನೇಹಿತರೆ, ನಾನು ಇವತ್ತು ಶ್ರೀ ಕ್ಷೇತ್ರ ಶ್ರೀ ಮಲೆಮಹದೇಶ್ವರ ಸ್ವಾಮಿಯ ಪುಣ್ಯಕ್ಷೇತ್ರ ದಿವ್ಯ ದರ್ಶನ ಮಾಡಲಿಕ್ಕೆ ಅಂತ ಹೊರಟಿದ್ದೇನೆ. ಇವಾಗ ನಾನು ತಾಳ್ಬೆಟ್ಟದ ಹತ್ರ ಇದ್ದೇನೆ. ಸೊ ನೋಡಿ, ಇದು ನೋಡ್ತಿರ್ತಕ್ಕಂಥದ್ದು ತಾಳ್ಬೆಟ್ಟ. ಸೊ ಇಲ್ಲಿ ಪೂಜಾದಿಗಳನ್ನೆಲ್ಲ ಮುಗಿಸಿ ಮೊದಲು ಇಲ್ಲಿ ಯಾರೇ ಬಂದರೂ ಕೂಡ ಧೂಪಗಳನ್ನ ಇಲ್ಲ ಹಾಕಿ ಸ್ವಲ್ಪ ಹೊತ್ತು ಇದ್ದು ಇಲ್ಲಿಂದ ಮುಂದೆ ಹೊರಡ್ತಕ್ಕಂಥದ್ದು. ಅದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯನೇ. ಸೊ ನೋಡಿ, ಇದು ತಾಳ್ಬೆಟ್ಟ. ಪ್ರತಿಯೊಬ್ಬರು ಕೂಡ ಇಲ್ಲಿ ಭಕ್ತಿ ಭಾವದಿಂದ ಧೂಪ ಮತ್ತು ತೆಂಗಿನಕಾಯಿನ ಇಲ್ಲಿ ಹಿಡ್ಗಾಯಿ ಹೊಡೆದು ತದನಂತರ ಇಲ್ಲಿಂದ ಶ್ರೀ ಕ್ಷೇತ್ರಕ್ಕೆ ಪಯಣ ಬೆಳೆಸ್ತಕ್ಕಂಥದ್ದು. ತಾಳು ಬೆಟ್ಟ ಅಂದರೆ ಇಲ್ಲಿ ತಾಳು ನಿಧಾನ ಅಂದರೆ ಬಂದಂಥವರು ಪ್ರತಿಯೊಬ್ಬರು ಕೂಡ ಇಲ್ಲಿ ನಿಂತು ಹೋಗ್ತಕ್ಕಂಥದ್ದು. ನೋಡ್ತಾ ಇದ್ದೀರಲ್ಲ, ಮಳೆಗಾಲದಂತೂ ನೋಡ್ಲಿಕ್ಕೆ ಇನ್ನೂ ತುಂಬ ಗ್ರೀನರಿ ಇರುತ್ತೆ, ಚೆನ್ನಾಗಿರುತ್ತೆ. ಆದರೂ ಕೂಡ ಇವಾಗ ಏನು ಧನುರ್ಮಾಸದ ತಿಂಗಳಲ್ಲೂ ಕೂಡ ಒಂದು ರೀತಿ ನೋಡ್ಲಿಕ್ಕೆ ತುಂಬ ಅದ್ಭುತವಾಗಿ ಕಾಣುತ್ತೆ. ಇದನ್ನು ಮುಗಿಸಿ ನಾವು ತದನಂತರ ಶ್ರೀ ಕ್ಷೇತ್ರಕ್ಕೆ ಹೊರಡ್ತೀವಿ. ಸೊ ನೋಡಿ, ದಾರಿ ಉದ್ದಕ್ಕೂ ಕೂಡ ಹೊರಟಿದ್ದೇವೆ. ಒಂದು ವಿಷಯ ಏನಪ್ಪ ಹಂಚ್ಕೊಳ್ಳೋಕೆ ನೀವು ಇಷ್ಟಪಡ್ತೀನಿ ಅಂತಂದರೆ, ಸೊ ಈ ದಾರಿ ಉದ್ದಕ್ಕೂ ನೀವು ನೋಡ್ತಿರ್ತೀರ, ರಸ್ತೆ ಅಲ್ಲಲ್ಲಿ ಗುಂಡಿ ಬಿದ್ದಿರುತ್ತೆ, ಅಂದರೆ ತುಂಬ ಹಳ್ಳ ಬಿದ್ದಿರುತ್ತೆ. ಅಲ್ಲಿ ಯಾವುದೇ ಆಗಲಿ, ಟೂ ವೀಲರ್ ಆಗಲಿ ಅಥವಾ ಫೋರ್ ವೀಲರ್ ಆಗಲಿ ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ನೋಡ್ತೀರ, ನೀವು ಹೋಗಿರ್ತಕ್ಕಂಥವ್ರು ಗೊತ್ತಿರುತ್ತೆ. ಆದರೆ ಇದೇ ಒಂದು ದಾರಿ ಶ್ರೀ ಮಲೆಮಹದೇಶ್ವರ ಬೆಟ್ಟದಿಂದ ತಮಿಳುನಾಡಿಗೆ ಸಂಪರ್ಕ ಇರತಕ್ಕಂಥ ಪಾಲಾರ್ ನದಿಯ ರಸ್ತೆ ಇದೆಯಲ್ಲ, ಅದು ಒಂದು ರೀತಿ ನೈಸ್ ರೋಡ್ ಇದ್ದಂಗೆ ಇರುತ್ತೆ. ಸೊ ಆದರೆ ಯಾಕೆ ಈ ಥರ ಅನ್ನೋದು ಭೇದ ಭಾವ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ಕಡೆ ರಸ್ತೆ ತುಂಬ ಚೆನ್ನಾಗಿದೆ, ಯಾವುದೇ ರೀತಿ ಅಡೆತಡೆ ಇಲ್ಲ. ನೀವು ಒಂದು ಸಲ ನೋಡಿ ಗೊತ್ತಾಗುತ್ತೆ. ನಾನು ಮೊದಲನೇ ಬಾರಿಗೆ ಶ್ರೀ ಕ್ಷೇತ್ರದಿಂದ ಪಾಲಾರ್ ನದಿವರೆಗೂ ಹೋಗಿದ್ದು. ಅಲ್ಲಂತೂ ರೋಡಂತೂ ಸಖತ್ತಿದೆ ಮಾತ್ರ. ನೋಡ್ತಿರ್ಬೇಕಾದ್ರೆ ಟ್ರಾವೆಲ್ ಮಾಡಬೇಕಂದ್ರೆ ತುಂಬ ಖುಷಿಯಾಗುತ್ತೆ. ಆ ಒಂದು ಗ್ರೀನರಿಲಿ ಫುಲ್ ಡೌನ್ ಇರುತ್ತೆ, ಹೋಗ್ಬೇಕಾದ್ರೆ ಖುಷಿಯಾಗುತ್ತೆ. ಆದರೆ ಇಲ್ಲಿ ನೋಡಿ, ರಸ್ತೆ ಕೂಡ ತುಂಬ ಇಕ್ಕಟ್ಟಿನ ಪರಿಸ್ಥಿತಿ ಇರ್ತಕ್ಕಂಥ ಒಂದು ಸನ್ನಿವೇಶಗಳು ನೋಡಿ ಹೇಗಿದೆ ಅಂತೇಳಿ. ಆದರೂ ಏನೇ ಇರಲಿ, ನಮ್ಗೆ ಗೊತ್ತಿಲ್ಲ ಅದು ಯಾಕೆ, ಏನು ಉದ್ದೇಶ ಅಂತ ಗೊತ್ತಿಲ್ಲ. ಇದೇನು ಇಲ್ಲಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳ ಅಥವಾ ಏನಂತ ನಮ್ಗೆ ಗೊತ್ತಾಗ್ತಿಲ್ಲ ಸರಿಯಾಗಿ. ಆದರೆ ಆ ಒಂದು ರಸ್ತೆ ಚೆನ್ನಾಗಿದೆ. ಅದು ಇಲ್ಲಿ ಯಾರು ನಿರ್ವಹಣೆ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಅದು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ದಯವಿಟ್ಟು ರಸ್ತೆಯನ್ನು ಶುಚಿತ್ವವಾಗಿಡಿ. ತದನಂತರ ಭಕ್ತಾದಿಗಳಿಗೆ ತೊಂದರೆ ಕೊಡೋಕ್ಕೆ ಹೋಗಬೇಡಿ. ನೋಡಿ, ರಸ್ತೆ ಎಷ್ಟು ಹಾಳಾಗಿದೆ ಅಂತಂದರೆ ತುಂಬ ಹಳ್ಳ ಗುಂಡಿಗಳನ್ನೇ ತುಂಬಿರ್ತಕ್ಕಂಥದ್ದು. ಮಳೆಗಾಲ ಬಂತು ಅಂತಂದರೆ ಭಕ್ತಾದಿಗಳ ಕಷ್ಟವನ್ನು, ವಾಹನ ಸವಾರರ ಕಷ್ಟವನ್ನು ಕೇಳಲಿಕ್ಕೆ ಯಾರೂ ಇರಲ್ಲ. ಅವ್ರು ಬಿದ್ದರೂ ಕೇಳಲಿಕ್ಕೆ ಯಾರೂ ಇರಲ್ಲ. ಆದರೂ ಒಂದು ರೀತಿ ಬೇಜಾರಾಗಂಥ ಸಂಗತಿ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆಯನ್ನು ಶುದ್ಧೀಕರಣ ಮಾಡಿ, ರಸ್ತೆಯನ್ನು ಇರುವಷ್ಟು ಅಗಲೀಕರಣ ಮಾಡಿ ಅಂತ ನಾವು ಹೇಳಲ್ಲ. ಇರುವಂಥ ರಸ್ತೆಯನ್ನು ನೀಟಾಗಿ ಇಡಿ, ಬರುವಂಥ ಭಕ್ತಾದಿಗಳಿಗೆ ಸುಗಮವಾಗಿರಲಿ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಶ್ರೀ ಕ್ಷೇತ್ರಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ತುಂಬ ಭಕ್ತಿಪೂರ್ವಕವಾಗಿ ಇಲ್ಲಿ ಬರ್ತಾ ಇರ್ತಾರೆ. ಆದರೆ ಈ ಥರ ಗುಂಡಿ ವ್ಯವಸ್ಥೆಗಳಿದ್ದಾಗ ಏನಾಗುತ್ತೆ, ತುಂಬ ಕಷ್ಟ ಆಗುತ್ತೆ, ಡ್ರೈವಿಂಗ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೂ ಈ ಒಂದು ಗ್ರೀನರಿಲಿ ಏನೋ ಒಂದು ಅನುಭವ. ಶ್ರೀ ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂಥೇಳಿ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಮಲೆಮಹದೇಶ್ವರ ಬೆಟ್ಟಕ್ಕೆ ತುಂಬ 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 ಮುಖ್ಯವಾಗಿ